ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಭಾರತದಲ್ಲಿ ಕ್ರಿಕೆಟ್ ಅಂದರೆ ಅದು ಬರೀ ಆಟವಲ್ಲ, ಅದೊಂದು ಎಮೋಷನ್. ಅದರಲ್ಲೂ IPL ಅಂದರೆ 2 ತಿಂಗಳ ಹಬ್ಬ. ಮೈದಾನದ ಆ ಅಬ್ಬರ, ಮೆಚ್ಚಿನ ಆಟಗಾರ ಸಿಕ್ಸರ್ ಹೊಡೆದಾಗ ಕಿವಿಗೊಡುವ ಆ ಕೂಗು, ಇದನ್ನು ಕಣ್ಣಾರೆ ನೋಡಲು ಅಭಿಮಾನಿಗಳು ಮುಗಿಬೀಳ್ತಾರೆ. ಆದರೆ ಇದೇ ಕ್ರೇಜ್ ಕೆಲವರಿಗೆ ಲಾಭದ ದಂಧೆಯಾಗಿ ಬದಲಾಗಿದೆ. ನೀವು ಸ್ಟೇಡಿಯಂನಲ್ಲಿ ಕುಳಿತು ಪಂದ್ಯ ನೋಡಬೇಕು ಅಂತ ಆಸೆ ಪಟ್ಟರೆ ಆ ಆಸೆಯನ್ನೇ ಬಂಡವಾಳ ಮಾಡಿಕೊಂಡು ನಿಮ್ಮ ಜೇಬಿಗೆ ಕನ್ನ ಹಾಕಲು ಒಂದು ದೊಡ್ಡ ಮಾಫಿಯಾ ಸಿದ್ಧವಾಗಿದೆ. ನೀವು ಗಮನಿಸಿದ್ದೀರಾ, ಆನ್ಲೈನ್ನಲ್ಲಿ ಟಿಕೆಟ್ ಸೇಲ್ ಶುರುವಾದ 2 ನಿಮಿಷಕ್ಕೆಲ್ಲ ಸೋಲ್ಡ್ ಔಟ್ ಅನ್ನೋ ಬೋರ್ಡ್ ಬೀಳುತ್ತೆ. ಇದು ಹೇಗೆ ಸಾಧ್ಯ? ಲಕ್ಷಾಂತರ ಜನರು ಒಂದೇ ಸಲ ಮುಗಿಬೀಳ್ತಾರೆ ಅನ್ನೋದು ನಿಜ, ಆದರೆ ಇದರ ಹಿಂದೆ ಒಂದು ಸಿಸ್ಟಮ್ಯಾಟಿಕ್ ಪ್ಲಾನ್ ಇದೆಯಾ? ಅಧಿಕೃತ ವೆಬ್ಸೈಟ್ಗಿಂತ ಮೊದಲೇ ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಟಿಕೆಟ್ ಪ್ರತ್ಯಕ್ಷವಾಗುತ್ತಲ್ವಾ? ಅದು ಹೇಗೆ? 2,000 ರೂಪಾಯಿಯ ಟಿಕೆಟ್ 15ರಿಂದ 20,000 ರೂಪಾಯಿಗೆ ಹೇಗೆ ಮಾರಾಟವಾಗ್ತವೆ? IPL ಟಿಕೆಟ್ ಅನ್ನೋದು ಒಂದು ದೊಡ್ಡ ಹಗರಣವ? ಅದೆಲ್ಲವನ್ನೂ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಅದು ದಿನಾಂಕ ಏಪ್ರಿಲ್ 15. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಮುತ್ತ ಹಬ್ಬದ ವಾತಾವರಣ. RCB ಮತ್ತು LSG ಪಂದ್ಯವನ್ನು ನೋಡಲು ಸಾವಿರಾರು ಅಭಿಮಾನಿಗಳು ಕಾಯ್ತಿದ್ರು. ಅಷ್ಟರಲ್ಲಿ CCB ಪೊಲೀಸರಿಗೆ ಒಂದು ಪಕ್ಕಾ ಇನ್ಫಾರ್ಮೇಷನ್ ಸಿಗುತ್ತೆ. ಸ್ಟೇಡಿಯಂನ ಗೇಟ್ ಸಂಖ್ಯೆ 12ರ ಹತ್ತಿರ ಒಬ್ಬ ವ್ಯಕ್ತಿ ಅನುಮಾನಾಸ್ಪದವಾಗಿ ಓಡಾಡ್ತಿದ್ದಾನೆ. ಪೊಲೀಸರು ಅವನನ್ನು ಹಿಡಿದು ಚೆಕ್ ಮಾಡಿದಾಗ ಇಡೀ ಡಿಪಾರ್ಟ್ಮೆಂಟ್ ಶಾಕ್ ಆಗುತ್ತೆ. ಆತನ ಬ್ಯಾಗ್ನಲ್ಲಿ ಇದ್ದದ್ದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 181 ಅಸಲಿ IPL ಟಿಕೆಟ್ಗಳು. ಆತನ ಹೆಸರು ಚಂದ್ರಶೇಖರ್, ಸ್ಟೇಡಿಯಂನ ಕ್ಯಾಂಟೀನ್ ಕೆಲಸಗಾರ. ಇವನ ಬಂಧನದಿಂದಲೇ ಈ ಮಹಾ ಸ್ಕ್ಯಾಮ್ನ ಮೊದಲ ಎಳೆ ಬಿಚ್ಚಿಕೊಳ್ಳುತ್ತೆ. ಅಂದಹಾಗೆ ಬಂಧಿತ ಚಂದ್ರಶೇಖರ್ ಸ್ಟೇಡಿಯಂನ ಒಳಗಿರುವ ಶ್ರೀ ಲಕ್ಷ್ಮಿ ಕ್ಯಾಂಟೀನ್ನ ಉದ್ಯೋಗಿಯಾಗಿದ್ದ. ಈತನಿಂದ ವಶಪಡಿಸಿಕೊಂಡ ಟಿಕೆಟ್ಗಳ ಸಂಖ್ಯೆ ಒಟ್ಟು 100. ಒಟ್ಟು 181 ಟಿಕೆಟ್ಗಳನ್ನು ಕಳ್ಳಸಂತೆಯಲ್ಲಿ ತಲಾ 15ರಿಂದ 19,000ವರೆಗೆ ಮಾರಾಟ ಮಾಡ್ತಿದ್ದ ಅನ್ನೋದು ಪೊಲೀಸರು ಪತ್ತೆ ಹಚ್ಚಿದ ವಿಚಾರ. ಸ್ವಸ್ತಿಕ್ ಹೆವಿ ಎಂಜಿನಿಯರಿಂಗ್ ಮತ್ತು ಧಾರಣಿ ಕಂಪ್ಯೂಟರ್ಸ್ನಂತಹ ಕಂಪನಿಗಳ ಹೆಸರಿನಲ್ಲಿ ಕಾರ್ಪೊರೇಟ್ ಕೋಟಾ ಅಡಿಯಲ್ಲಿ ಬೃಹತ್ ಪ್ರಮಾಣದಲ್ಲಿ ಟಿಕೆಟ್ ಬುಕ್ ಮಾಡಿ ಅದನ್ನು ಬ್ಲ್ಯಾಕ್ ಮಾರ್ಕೆಟ್ಗೆ ಡೈವರ್ಟ್ ಮಾಡಲಾಗ್ತಿತ್ತು. ಒಬ್ಬ ಕ್ಯಾಂಟೀನ್ ಕೆಲಸಗಾರನಿಗೆ 181 ಟಿಕೆಟ್ ಹೇಗೆ ಸಿಕ್ಕಿತ್ತು? 10 ಪಟ್ಟು ಲಾಭ ಪಡೆಯುತ್ತಿದ್ದ ಈತನ ಜೊತೆ ಮತ್ಯಾರ್ಯಾರು ಇದ್ದರು ಅಂತ ತನಿಖೆ ನಡೆಸಲಾಯಿತು. ಆಗ ಬಂಧಿತ ಚಂದ್ರಶೇಖರ್ ವಿಚಾರಣೆ ವೇಳೆ ಈ ಟಿಕೆಟ್ಗಳನ್ನು ತನಗೆ ನೀಡಿದ್ದು ಗಣೇಶ್ ಪರೀಕ್ಷಿತ್ ಎಂಬ KSEA ಸದಸ್ಯ ಎಂದು ತಿಳಿಸಿದ್ದಾನೆ ಅಂತ ಹೇಳಲಾಗ್ತಿದೆ. ಅಂದರೆ ಸ್ಟೇಡಿಯಂನ ಒಳಗಿರುವವರೇ ಟಿಕೆಟ್ಗಳನ್ನು ಬ್ಲ್ಯಾಕ್ ಮಾರ್ಕೆಟ್ಗೆ ಲೀಕ್ ಮಾಡ್ತಿದ್ದಾರೆ ಅನ್ನೋ ಕಹಿ ಸತ್ಯ ಹೊರಬರುತ್ತೆ. ಸರಿ, ಒಳಗಿನವರು ಕೆಲವೊಂದು ಟಿಕೆಟ್ ಕೊಟ್ಟರು ಅಂದ್ಕೊಳ್ಳೋಣ. ಆದರೆ ಆನ್ಲೈನ್ನಲ್ಲಿ ಬುಕ್ಕಿಂಗ್ ಶುರುವಾದ 2 ನಿಮಿಷಕ್ಕೆಲ್ಲ ಟಿಕೆಟ್ ಖಾಲಿಯಾಗೋದು ಹೇಗೆ? ಇಲ್ಲಿ ಎಂಟ್ರಿ ಕೊಡುತ್ತೆ ಟಿಕೆಟ್ ಬಾಟ್. ನೀವು ವೆಬ್ಸೈಟ್ ಓಪನ್ ಮಾಡಿ ಸೀಟ್ ಸೆಲೆಕ್ಟ್ ಮಾಡುವ ಮೊದಲೇ ಇತ್ತ IT ಎಕ್ಸ್ಪರ್ಟ್ ಕಮ್ ಸ್ಕ್ಯಾಮರ್ಗಳು ರೆಡಿ ಮಾಡಿರುವ ಬಾಟ್ಗಳು ಸಾವಿರಾರು ಟಿಕೆಟ್ಗಳನ್ನು ಕಬಳಿಸಿರ್ತವೆ. ಇವು ಮನುಷ್ಯರಿಗಿಂತ ಮಿಲಿ ಸೆಕೆಂಡ್ಗಳಷ್ಟು ವೇಗವಾಗಿ ಕೆಲಸ ಮಾಡ್ತವೆ. ನೀವು ಆನ್ಲೈನ್ನಲ್ಲಿ ನಿಂತಿರಬೇಕಾದ್ರೆ ಈ ಬಾಟ್ಗಳು ಬ್ಯಾಕ್ ಡೋರ್ ಮೂಲಕ ನುಗ್ಗಿ ಇಡೀ ಸ್ಟೇಡಿಯಂ ಸೀಟ್ ಬುಕ್ ಮಾಡಿರ್ತವೆ. ನೀವು ಆನ್ಲೈನ್ನಲ್ಲಿ ಟಿಕೆಟ್ ಬುಕ್ ಮಾಡೋಕ್ಕೆ ಹೋದಾಗ ಕೇವಲ 10 ಸೆಕೆಂಡ್ನಲ್ಲಿ ಸೋಲ್ಡ್ ಔಟ್ ಅನ್ನೋ ಬೋರ್ಡ್ ನೋಡಿರ್ತೀರಾ ಅಲ್ವಾ? ಆವತ್ತು ನಿಮ್ಮನ್ನು ಸೋಲಿಸಿದ್ದು ಮನುಷ್ಯ ಅಲ್ಲ, ಬದಲಿಗೆ ಅದೊಂದು ಮಷಿನ್, ಅದೇ ಟಿಕೆಟ್ ಬಾಟ್. ಸರಳವಾಗಿ ಹೇಳಬೇಕಂದ್ರೆ ಇದು ನಿಮ್ಮ ಫೇವರೇಟ್ ಆಟಗಾರನ ಆಟ ನೋಡೋಕೆ ಬಿಡದ ಸೈಬರ್ ದೆವ್ವ. ಒಬ್ಬ ಮನುಷ್ಯ ಟಿಕೆಟ್ ಬುಕ್ ಮಾಡಬೇಕಾದ್ರೆ ಲಾಗಿನ್ ಆಗಬೇಕು, ಸೀಟ್ ಸೆಲೆಕ್ಟ್ ಮಾಡಬೇಕು, ಕಾರ್ಡ್ ನಂಬರ್ ಹಾಕಿ OTP ಟೈಪ್ ಮಾಡಬೇಕು. ಇದಕ್ಕೆ ಕನಿಷ್ಠ ಅಂದರೂ 1ರಿಂದ 2 ನಿಮಿಷ ಬೇಕಾಗತ್ತೆ. ಆದರೆ ಈ ಬಾಟ್ ಇದೆಯಲ್ಲ, ಇದನ್ನು ಈ ಬುಕ್ಕಿಂಗ್ ವೆಬ್ಸೈಟ್ಗಳಿಗಿಂತ ಫಾಸ್ಟ್ ಆಗಿ ಕೆಲಸ ಮಾಡೋಕ್ಕೆ ಡಿಸೈನ್ ಮಾಡಲಾಗಿರುತ್ತೆ. ಸೈಟ್ ಓಪನ್ ಆಗೋದಕ್ಕಿಂತ ಮುಂಚೆಯೇ ಸೆಕೆಂಡ್ಗೆ ಸಾವಿರಾರು ಬಾರಿ ರಿಫ್ರೆಶ್ ಮಾಡಿ ಸೈಟ್ ಓಪನ್ ಆದ ಮೊದಲ ಮಿಲಿ ಸೆಕೆಂಡ್ನಲ್ಲೇ ಒಳಗಡೆ ನುಗ್ಗುತ್ತವೆ. ನೀವು ವೇಟಿಂಗ್ ರೂಮ್ನಲ್ಲಿ 1008ನೇ ಲೈನ್ನಲ್ಲಿ ನಿಂತಿದ್ರೆ ಈ ಬಾಟ್ಗಳು ವೆಬ್ಸೈಟ್ನ ಸಣ್ಣ ಪುಟ್ಟ ಲೋಪದೋಷಗಳನ್ನು ಬಳಸಿ ನೇರವಾಗಿ ಪೇಮೆಂಟ್ ಪೇಜ್ಗೆ ಜಂಪ್ ಮಾಡ್ತವೆ. ಒಂದು ಬಾಟ್ ಅಂದರೆ ಕೇವಲ ಒಂದು ಟಿಕೆಟ್ ಅಲ್ಲ, ಅದು ಒಂದು ಕ್ಷಣದಲ್ಲೇ ಸಾವಿರಾರು ನಕಲಿ ಐಡಿಗಳನ್ನು ಬಳಸಿ ಇಡೀ ಸ್ಟೇಡಿಯಂನ ಸೀಟ್ಗಳನ್ನು ಲಾಕ್ ಮಾಡೋ ಶಕ್ತಿ ಹೊಂದಿವೆ. ಇನ್ನೊಂದು ಶಾಕಿಂಗ್ ವಿಷಯ ಅಂದರೆ ಈ ಬಾಟ್ಗಳನ್ನು ರೆಡಿ ಮಾಡೋದು ಮತ್ಯಾರೂ ಅಲ್ಲ, ನಮ್ಮ ನಡುವೆ ಇರುವ ಕೆಲವೊಬ್ಬರು ಹೈಲಿ ಟ್ಯಾಲೆಂಟೆಡ್ ಸೈಬರ್ ಕ್ರಿಮಿನಲ್ಗಳು ಅಥವಾ ಕೋಡಿಂಗ್ ಎಕ್ಸ್ಪರ್ಟ್ಗಳು.
ಇವರನ್ನು ಸ್ಕಾಲ್ಪರ್ಸ್ ಅಂತ ಕರೀತಾರೆ. ಇವರು ಈ ಬಾಟ್ ಸಾಫ್ಟ್ವೇರ್ಗಳನ್ನು ಕಳ್ಳಸಂತೆಯಲ್ಲಿ ಲಕ್ಷಾಂತರ ರೂಪಾಯಿಗೆ ದೊಡ್ಡ ದೊಡ್ಡ ಬ್ಲಾಕ್ ಮಾರ್ಕೆಟ್ ಏಜೆಂಟ್ಗಳಿಂದ ಮಾರಾಟ ಮಾಡ್ತಾರೆ. ಅಂದರೆ ಇದು ಒಂದೇ ಒಂದು ಕಂಪ್ಯೂಟರ್ನಿಂದ ನಡೀತಿರೋ ದಂಧೆಯಲ್ಲ, ಇದೊಂದು ಇಂಟರ್ನ್ಯಾಷನಲ್ ನೆಟ್ವರ್ಕ್. ಹಾಗಿದ್ರೆ ಪೊಲೀಸರು ಏನು ಮಾಡ್ತಿದ್ದಾರೆ? ಸ್ನೇಹಿತರೆ, ಇಷ್ಟೆಲ್ಲ ಸ್ಕ್ಯಾಮ್ ನಡೀತಿದ್ರೂ ನಮ್ಮ ಪೊಲೀಸರು ಇವರನ್ನು ಯಾಕೆ ಪೂರ್ತಿಯಾಗಿ ಕಟ್ಟಿ ಹಾಕೋಕ್ಕೆ ಆಗ್ತಿಲ್ಲ ಅನ್ನೋದಕ್ಕೆ 3 ಪ್ರಮುಖ ಕಾರಣಗಳಿವೆ. ವರ್ಚುವಲ್ ಲೊಕೇಶನ್, ಈ ಬಾಟ್ಗಳು ಪ್ಲಾನ್ ಆಗೋದು ಒಂದೆಡೆ, ಬುಕ್ ಮಾಡೋ ಸರ್ವರ್ ಇರೋದು ಇನ್ನೊಂದೆಡೆ. ಇವರು VPN ಬಳಸಿ ತಮ್ಮ ಲೊಕೇಶನ್ ಪ್ರತಿ ಕ್ಷಣ ಬದಲಿಸ್ತಿರ್ತಾರೆ. ಇವತ್ತು ಸಿಂಗಾಪುರದಲ್ಲಿದ್ದರೆ ನಾಳೆ ಅಮೆರಿಕಾದ IP ಅಡ್ರೆಸ್ನಲ್ಲಿರ್ತಾರೆ. ಎರಡನೇ ಕಾರಣ ಅಂದರೆ ಬಾಟ್ ಸಾಫ್ಟ್ವೇರ್ ಅಪ್ಡೇಟ್. ಸೈಬರ್ ಪೊಲೀಸರು ಒಂದು ಸೆಕ್ಯೂರಿಟಿಯನ್ನು ಗಟ್ಟಿ ಮಾಡಿದರೆ ಈ ಸ್ಕ್ಯಾಮರ್ಗಳು ಮರುದಿನವೇ ಆ ಸೆಕ್ಯೂರಿಟಿಯನ್ನು ಮೀರಿಸೋ ಹೊಸ ಬಾಟ್ ರೆಡಿ ಮಾಡ್ತಾರೆ. ಇದು ಇಲಿಯ ಬೆಕ್ಕಿನ ಆಟದಂತಾಗತ್ತೆ. ಇನ್ನು ಮೂರನೇ ಕಾರಣ ಅಂದರೆ ಕಾನೂನಿನ ಮಿತಿ. ಭಾರತದಲ್ಲಿ ಆನ್ಲೈನ್ನಲ್ಲಿ ಟಿಕೆಟ್ ಬುಕ್ ಮಾಡೋದಕ್ಕೆ ಬಾಟ್ ಬಳಸೋದ್ರ ಬಗ್ಗೆ ಕಠಿಣವಾದ ಕಾನೂನುಗಳಿಲ್ಲ. ಇದು ಕೇವಲ IT ಕಾಯ್ದೆಯಡಿ ಬರುತ್ತೆ ಅಷ್ಟೇ. ಅಮೆರಿಕ ಮತ್ತು UKಯಲ್ಲಿ ಬೆಟರ್ ಆನ್ಲೈನ್ ಟಿಕೆಟ್ ಸೇಲ್ಸ್ ಅಂದರೆ ಬಾಟ್ಸ್ ಆ್ಯಕ್ಟ್ ಇದೆ. ಆದರೆ ನಮ್ಮಲ್ಲಿ ಅಂತಹ ಕಠಿಣ ಶಿಕ್ಷೆ ಇಲ್ಲದಿರೋದು ಇವರಿಗೆ ವರದಾನವಾಗಿದೆ. ಹಾಗಿದ್ರೆ ಇದಕ್ಕೆ ಪರಿಹಾರವೇ ಇಲ್ವಾ? ನಾವು ಬರೀ ಇವರ ಲೂಟಿಗೆ ಬಲಿಯಾಗಬೇಕಾ? ಖಂಡಿತವಾಗ್ಲೂ ಇಲ್ಲ. ಮೊದಲು ನಾವು ಅರ್ಥ ಮಾಡ್ಕೋಬೇಕಿರೋದು ಏನಂದರೆ ನೋ ಡಿಮ್ಯಾಂಡ್ ನೋ ಸಪ್ಲೈ. ಯಾವಾಗ ನಾವು ಬ್ಲಾಕ್ನಲ್ಲಿ 20,000 ರೂಪಾಯಿ ಕೊಟ್ಟು ಟಿಕೆಟ್ ತೆಗೆದುಕೊಳ್ಳೋದನ್ನು ನಿಲ್ಲಿಸ್ತೀವೋ ಆವಾಗಲೇ ಈ ಮಾಫಿಯಾದ ಬೆನ್ನು ಮೂಳೆ ಮುರಿಯೋದು. ಆದರೆ ಬರೀ ಅಷ್ಟಕ್ಕೆ ಮುಗಿಯಲ್ಲ, ಇಲ್ಲಿ 3 ಹಂತದ ಬದಲಾವಣೆ ಬೇಕಾಗತ್ತೆ. ಅಮೆರಿಕಾದಲ್ಲಿರುವ ಬಾಟ್ಸ್ ಆ್ಯಕ್ಟ್ ತರಹದ ಕಾನೂನು ಭಾರತದಲ್ಲೂ ಬರಬೇಕು. ಬಾಟ್ ಬಳಸಿ ಟಿಕೆಟ್ ಬುಕ್ ಮಾಡುವುದು ಕ್ರಿಮಿನಲ್ ಅಪರಾಧ ಅಂತ ಘೋಷಣೆಯಾಗಬೇಕು. ಬುಕ್ಕಿಂಗ್ ಸೈಟ್ಗಳು ಕೇವಲ ಮೊಬೈಲ್ OTP ಅಲ್ಲದೆ ಆಧಾರ್ ಲಿಂಕ್ಡ್ ಬಯೋಮೆಟ್ರಿಕ್ ಅಥವಾ ಮುಖಚಹರೆ ಗುರುತಿಸುವ ಅಂದರೆ ಫೇಸ್ ರೆಕಗ್ನೈಷನ್ ತಂತ್ರಜ್ಞಾನವನ್ನು ಬಳಸೋ ಕಾಲ ಬಂದಿದೆ. ಆಗ ಈ ಬಾಟ್ಗಳು ಸೈಲೆಂಟ್ ಆಗ್ತವೆ. ಕೊನೆಯದಾಗಿ ಒಂದು ಮಾತು ಸ್ನೇಹಿತರೆ, IPL ಅನ್ನೋದು ನಮ್ಮ ಖುಷಿಗಾಗಿ ಇರೋದು. ಆ ಖುಷಿಯೇ ನಮಗೆ ಹೊರೆಯಾಗಬಾರ್ದು. ನಾವು ಬ್ಲಾಕ್ನಲ್ಲಿ ಟಿಕೆಟ್ ತೆಗೆದುಕೊಳ್ಳೋದನ್ನು ನಿಲ್ಲಿಸಿದ ದಿನ ಈ ಬಾಟ್ ಮಾಫಿಯಾ ತನ್ನಿಂದ ತಾನೇ ಮಕಾಡೆ ಮಲ್ಗತ್ತೆ. ನೆನಪಿಡಿ, ಪಂದ್ಯ ಮೈದಾನದಲ್ಲೇ ನೋಡಿ ಅಥವಾ ಮನೆಯಲ್ಲೇ ನೋಡಿ, ಕ್ರಿಕೆಟ್ ಮೇಲಿರೋ ನಿಮ್ಮ ಪ್ರೀತಿ ಮಾತ್ರ ಸುಳ್ಳಾಗಲ್ಲ. IPL ಅಂದರೆ ಎಂಟರ್ಟೈನ್ಮೆಂಟ್, ಅದು ಎಮೋಷನಲ್ ಬ್ಲ್ಯಾಕ್ ಮೇಲ್ ಆಗಬಾರ್ದು. ಟಿಕೆಟ್ ಸಿಕ್ಕಿಲ್ಲ ಅಂದರೆ ಮನೆಯಲ್ಲೇ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಿ. ಆದರೆ ಸ್ಕ್ಯಾಮರ್ಸ್ಗಳ ಕೈಗೆ ನಿಮ್ಮ ಕಷ್ಟದ ಹಣವನ್ನು ಕೊಡಬೇಡಿ. ಅದೇ ರೀತಿ ನಿಮ್ಮ ಪ್ರಕಾರ ಈ ಟಿಕೆಟ್ ಹಾವಳಿ ತಡೆಯಲು ಏನು ಮಾಡಬೇಕು ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು IPL ಟಿಕೆಟ್ ಸ್ಕ್ಯಾಮ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.